ಅನ್ನುವಂತ ದೃಷ್ಟಿಯಿಂದ ಇದ್ವಿ. ಮಾಜಿ ಸೈನಿಕ ಅವರಿಗೆ ಸ್ವಾಗತವನ್ನು ಬಯಸ್ತಾ ಆ ವಾಹನ ಚಾಲಕರು ತಾವೆಲ್ಲ ಡಿಸಿ ಕಚೇರಿ ಕನ್ನಡ ಭವನ ಸರ್ಕಾರ ಖುಷಿ ಪಡ್ಲಿ, ಬಹಳ ಚಂದ ನಿಂತಾರೆ ಶಿಕ್ಷಕರು ಅಂತ ಹೇಳಿ ಅದನ್ನೇ ಮಾಡಿ. ಪಾಪ ಶಿಕ್ಷಕರ ಸಮಸ್ಯೆ ಅಂತೂ ಸ್ಪಂದನೆ ಮಾಡೋದು ದೂರ. ನಾವ್ ಏನ್ ಕೇಳ್ತಾ ಇದೀವಿ, ಪಕ್ಕದ ಮಹಾರಾಷ್ಟ್ರದಲ್ಲಿ ಶಾಲೆ ತೆಗೆದ 5 ವರ್ಷಕ್ಕೆ ನಿಮಗೆ ಗ್ರಾಂಟ್ ಆಗುತ್ತೆ, ರಿಯಾಯಿತಿ ದರದಲ್ಲಿ ಲ್ಯಾಂಡ್ ಕೊಡ್ತಾರೆ. ಎಲ್ಲ ಸಂಸದರು ಸಂಸ್ಥೆಗಳಿಗೆ ಇವತ್ತು ಇಡೀ ದೇಶದಂತ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತಿ ಕೆಟ್ಟ ಶಿಕ್ಷಣ ವ್ಯವಸ್ಥೆ ಅಂದರೆ ಕರ್ನಾಟಕದಲ್ಲಿ ಕೂಡಿದೆ. ಬಹಳ ದುಃಖದಿಂದ ಹೇಳಬೇಕಾಗ್ತದೆ. ಯಾವ ಶಿಕ್ಷಕರು ಇವತ್ತು ಮಕ್ಕಳನ್ನು ಸರ್ವಾಂಗೀಣ ವಿಕಾಸಕ್ಕೋಸ್ಕರ ಹಗಲಿರುಳು ದುಡಿದು ಆ ಶಾಲೆ ಕಟ್ತಾ ಇದ್ದಾರೆ, ಆ ಶಾಲೆಯನ್ನು ಕೂಡ ಒಂದು ಅನುದಾನ ಕೂಡ ನಮ್ಮ ಸರ್ಕಾರ ಕೊಡ್ತಾ ಇಲ್ಲ. ಕಳೆದ 30 ವರ್ಷದಿಂದ ಅನುದಾನ ಇಲ್ಲ. ಹೋಗಲಿ, ಅನುದಾನ ಕೊಟ್ಟಿರ್ತಕ್ಕಂಥ ಶಾಲೆಗಳಲ್ಲಿ 85-90 ಆಗಿದಂಥ ಅನುದಾನಿತ ಶಾಲೆಗಳು ಎಲ್ಲ ನಿವೃತ್ತ ಆಗಿದ್ದಾವೆ, ಎಲ್ಲ ಪೋಸ್ಟ್ ಖಾಲಿ ಆಗಿವೆ, ಅದು ಕೂಡ ತುಂಬುತ್ತಾ ಇಲ್ಲ. ಮತ್ತು ನಾವು ಚೆನ್ನಾಗಿ ನಡೆಸ್ತಕ್ಕಂಥ ಶಾಲೆಗಳಿಗೆ ನಡೆಸೋಕ್ಕೂ ಕೊಡ್ತಾ ಇಲ್ಲ. ಅನುದಾನ ಮಾನ್ಯತೆ ನವೀಕರಣ ಹೆಸರು ಮೇಲೆ, ಅನೇಕ ಲ್ಯಾಂಡ್ ಕನ್ವರ್ಷನ್ ಹೆಸರು ಮೇಲೆ, ಭೂ ಪರಿವರ್ತನೆ ಹೆಸರು ಮೇಲೆ ಇಷ್ಟೊಂದು ಕಿರುಕುಳ ಅಂತಂದರೆ ನಾವು ಯಾಕಾದರೂ ಶಾಲೆ ತೆಗೆದಿವಿ ಅಂತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಏನಾದರೂ ಶಿಕ್ಷಣ ಮೌಲ್ಯ ಉಳಿದಿದೆ ಅಂದರೆ ಅದು ಖಾಸಗಿ ಶಿಕ್ಷಣದಿಂದ ಮಾತ್ರ. ಶಿಕ್ಷಣ ಸರ್ಕಾರಿ ವ್ಯವಸ್ಥೆಯಲ್ಲಿ ಪೂರ್ಣ ಅಸ್ಥಿರವಾಗಿ ಹೋಗಿದೆ. ಇವತ್ತು ಗ್ರಾಮ ಪಂಚಾಯತಿಲಿಂದ ಮಟ್ಟದಲ್ಲಿ ಒಂದೊಂದು KPH ಶಾಲೆ ತೆಗಿತಾ ಇದ್ದಾರೆ, ಅದರಲ್ಲಿ ಸುತ್ತಮುತ್ತ ಇರ್ತಕ್ಕಂಥ 5-6 ಶಾಲೆಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಆ ಮಕ್ಕಳ ಸ್ಥಿತಿ ಏನು? ಆ ಮಕ್ಕಳು 6 ಕಿಲೋಮೀಟರ್ 8 ಕಿಲೋಮೀಟರ್ ಎಲ್ಲಿ ಬರಬೇಕು? ಮತ್ತು KPHಗಳು ಯಾವುದೇ ನೇಮಕಾತಿ ಇಲ್ಲ. ಎಷ್ಟೊಂದು ಅವ್ಯವಸ್ಥೆಯಪ್ಪ ಅಂದರೆ ಈ ವ್ಯವಸ್ಥೆಗೆ ಕಾರಣ ಈ ಕರ್ನಾಟಕ ಸರ್ಕಾರ ನೀತಿಗಳು. ದಯವಿಟ್ಟು ಶಿಕ್ಷಣ ನೀತಿ ಸುಧಾರಣೆ ಆಗಬೇಕು. ಪಾಠ ಮಾಡಿ ಪರಿಶ್ರಮ ಪಡೋ ಶಿಕ್ಷಕರಿಗೆ ಎಡ್ತುತ್ತು ಅನ್ನ ಸಿಗಬೇಕು. ಇದು ನಾವು ಕೇಳ್ತಾ ಇದ್ದೀವಿ ಸರ್. ಶಿಕ್ಷಕರು ನೆಮ್ಮದಿಯಿಂದ ಪಾಠ ಮಾಡಲು ಒಂದಿಷ್ಟು ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇಲ್ಲ, ಇನ್ನು ನಿನ್ನೆ ಮೊನ್ನೆ ತೆಗೆದೀವಿ ಶಾಲೆ 15ರಿಂದ 21 ತೆಗೆದೀವಿ. ನೋಡಿ ಬನ್ನಿ ನಮ್ಮ ಶಾಲೆಗಳು ಹೇಗಿವೆ. ಒಂದೊಂದು ಶಾಲೆ ಅಷ್ಟೊಂದು ಚೆನ್ನಾಗಿ ನಾವು ಕನ್ನಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮ್ಮ ಸರ್ಕಾರದಿಂದ ಯಾವುದೂ ಪ್ರೋತ್ಸಾಹನ ಇಲ್ಲ. 108 ಷರತ್ತು ಹಾಕಿ ಕಿರುಕುಳು ಕೊಡ್ತಾ ಇದ್ದಾರೆ. ಅನುದಾನ ಅಂತೂ ಬಿಡಿ, ಚೆನ್ನಾಗಿ ನಡ್ಸಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ಶಿಕ್ಷಕರು ಕೂಡ ಗದ್ದಲದಲ್ಲಿದ್ದಾರೆ, ಆಡಳಿತ ಮಂಡಳಿಗಳು ಕೂಡ ಗದ್ದಲದಲ್ಲಿದ್ದಾರೆ. ಈ ಸಮಸ್ಯೆ ಪರಿಹರಿಸಬೇಕಂತ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಆಡಳಿತ ಮಂಡಳಿ ಶಿಕ್ಷಕರ ವರ್ಗ ವಿನಂತಿ ಮಾಡ್ಕೋತೀವಿ. ನಾವು ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದ ಹೋರಾಟ ಕರೆ ಕೊಡ್ತೀವಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡ್ತೀವಿ. ಎಲ್ಲ ಶಿಕ್ಷಕರು ಆಡಳಿತ ಮಂಡಳಿ ಹೆದ್ದಾರಿ ಬಂದ್ ಮಾಡ್ತೀವಿ. ಮುಂದಿನ ಹೋರಾಟ ನಮ್ಮದು. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕರ್ನಾಟಕದಲ್ಲಿ ಎಷ್ಟು ಹೆದ್ದಾರಿ ಹೋಗಿವೆ ಅವೆಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ನಾವು ಬಂದ್ ಮಾಡ್ತೀವಿ. ನಾಡಿದ್ದು ನಾವು ಮೀಟಿಂಗ್ ಸೇರ್ತಾ ಇದ್ದೀವಿ ಬೆಂಗಳೂರಲ್ಲಿ. ಬಹಳ ದೊಡ್ಡ ಉಗ್ರವಾದಂತ ನಾವು ಹೋರಾಟ ಮಾಡಿರ್ತೀವಿ. ಪ್ರಸಂಗ ಬಂದ್ರೆ ನಾವು ಮೌಲ್ಯಮಾಪನ ಬಹಿಷ್ಕಾರ ಮಾಡ್ತೀವಿ. ಪ್ರಸಂಗ ಬಂದ್ರೆ ನಾವು ಪರೀಕ್ಷೆ ನಡೆಗೂಡಲ್ಲ. ಈ ಹಂತಕ್ಕೆ ಹೋಗ್ಬಿಡ್ಬಾರ್ದು. ಸಿದ್ದರಾಮಯ್ಯನವರೇ, ಕನ್ನಡ ವಿರೋಧಿ ಮುಖ್ಯಮಂತ್ರಿಗಳೇ, ಎಚ್ಚೆತ್ಕೊಡ್ರಿ, ಸುಧಾರಿಸ್ಕೊಡ್ರಿ. ಇನ್ನೂ ಕಾಲ ಮಿಂಚಿಲ್ಲ. ಅನುದಾನ ಘೋಷಣೆ ಮಾಡಿ. ಅನುದಾನ ಇಲ್ಲ ಅಂದ್ರೆ ನಮಗೆಲ್ಲ ಷರತ್ತುಗಳು ಸಡಿಲಗೊಳಿಸಿ. ಇವು 2-3 ಆದರೂ ಒಂದಿಷ್ಟು ರಿಯಾಯಿತಿ ಕೊಡಿ. 2 ವರ್ಷದಿಂದ ನಾವು ಇದು ಮಾಡ್ತಿದ್ದೀವಿ ಸರ್. ಫ್ರೀಡಮ್ ಪಾರ್ಕ್ದಲ್ಲಿ ಹೋಗಿ ಕುಂತೀವಿ. ಬೆಳಗಾವದಲ್ಲಿ 7-8 ಸಾವಿರ ಜನ ರಸ್ತೆ ಮೇಲೆ ಕೂತೀವಿ. ನೀವೇನು ಆಶ್ವಾಸನೆ ಕೊಟ್ರಿ? ಕೆಲವೇ ದಿನಗಳಲ್ಲಿ ಸಿಹಿ ಸುದ್ದಿ ಕೊಡ್ತೀವಿ, ನಿಮ್ಗೆ ಗ್ರಾಂಟ್ ಕೊಡ್ತೀವಿ ಅಂತ ಶಿಕ್ಷಣ ಸಚಿವರು ಹೋರಾಟದಲ್ಲಿ ಅಷ್ಟೇ ಅಲ್ಲ ಸದನದಲ್ಲಿ ಹೇಳ್ತಾರೆ. ಸದನದಲ್ಲಿ ಹೇಳಿದ ಮಾತು ಕೂಡ ಉಳಿಸಕ್ಕಾಗಲ್ಲ ಸರ್ಕಾರಕ್ಕೆ. ಅಂದ್ರೆ ಏನು ಸರ್ ಇದು? ಶಿಕ್ಷಣಕರ ಮಾತಿಗೆ ಬೆಲೆ ಇಲ್ಲ, ಮುಖ್ಯಮಂತ್ರಿ ಮಾತಿಗೆ ಬೆಲೆ ಇಲ್ಲ, ಶಿಕ್ಷಕರಿಗಂತೂ ಕೇಳೋರಿಲ್ಲ, ಮ್ಯಾನೇಜ್ಮೆಂಟಿಗೆ ಹರಾಸ್ಮೆಂಟ್. ಏನು ಶಿಕ್ಷಣ ವ್ಯವಸ್ಥೆ ಇದು? ಇದು ಸುಧಾರಿಸ್ಬೇಕು ಸರ್. ಇದು ಸುಧಾರಿಸ್ಬೇಕು ಅನ್ನೋ ಕೈ ಮುಗಿದು ವಿನಂತಿ ಮಾಡ್ಕೋತೀವಿ ಮುಖ್ಯಮಂತ್ರಿಗೆ. ತಕ್ಷಣ ಇವು 4-5 ಸಮಸ್ಯೆಗಳು ಬಗೆಹರಿಸಿ. ನಾನು ಶಿವಲೀಲಾ ಅರುಣ್ ಕುಮಾರ್ ಹಂದಳ್ ಅಂತ. ನಾನು ಹುಮ್ನಾಬಾದ್ ಶಾಲೆಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಳೆದ 5-6 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಈಗ ನಾವು ಕೆಲವೊಂದು ಬೇಡಿಕೆಗಳನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರಿಗೆ ಸಲ್ಲಿಸಲು ಇಲ್ಲಿ ನಾವು ಇಂಥ ರಣ ಬಿಸಿಲಿನಲ್ಲಿ ಬೇಡಿಕೆಯನ್ನು ಸಲ್ಲಿಸಲು ಬಂದಿದ್ದೇವೆ. ಏನಂದರೆ ಕಳೆದ 30 ವರ್ಷಗಳಿಂದ ನಾವು
ಗ್ರಾಮೀಣ ಮತ್ತು ನಗರ ಭಾಗಗಳಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿ ಮತ್ತು ಬೆಳೆಸಿಕೊಂಡು ಬರುತ್ತಿದ್ದೇವೆ. ಅದರಿಂದ ನಮ್ಗೆ ಏನೇನು ಅದರ ಲಾಭ ಅಂತ ನಮಗೆ ಕೊಟ್ಟೇ ಇಲ್ಲ. ಬಚ್ಚ ನಾವೇ ಬಹಳ ಶ್ರಮಪಟ್ಟು ಹಳ್ಳಿ ಮಕ್ಕಳನ್ನೆಲ್ಲ ನಮ್ಮಲ್ಲೆಲ್ಲ ಎಜುಕೇಷನ್ ಆಗಿ ಕರ್ಕೊಂಡು ಬಂದು ಎಲ್ಲ ಬೆಳವಣಿಗೆ ಮಾಡಿಸ್ತಾ ಇದ್ದೇವೆ. ಕಳೆದ 30 ವರ್ಷಗಳಿಂದ ಶಾಲೆಗಳಿಗೆ ಯಾವುದೇ ಸರ್ಕಾರದ ಅನುದಾನವನ್ನು ಲಭ್ಯನೇ ಆಗೇ ಇಲ್ಲ. ಇಂಥ ಭಾಳಷ್ಟು ಪ್ರತಿಭಟನೆಯನ್ನು ನಾವು ಬಹಳಷ್ಟು DC ಅವ್ರ ಮುಂದೆ, ಜಿಲ್ಲಾಧಿಕಾರಿಗಳ ಮುಂದೆ, ಬೆಂಗಳೂರಿನಲ್ಲಿ ಸಹ ಮಾಡಿದ್ದೇವೆ. ಆದರೆ ಏನೂ ಉಪಯೋಗ ಆಗಲಿಲ್ಲ. ಭರವಸೆ ಮತ್ತು ನಿರಾಸೆ. ಭರವಸೆ ಕೊಡ್ತಾರೆ, ಆದರೆ ನಿರಾಸೆಯನ್ನು ಕೂಡ ಅವರೇ ಮಾಡ್ತಾರೆ. ಅದವರ ಆ್ಯಸ್ ಯೂಶುವಲ್ ಅದವ್ರದ್ದು. ಕಳೆದ 1 ವರ್ಷದಿಂದ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅನುದಾನ ನೀಡುವ ಭರವಸೆ ನೀಡಿದ್ದರು. ಆದರೆ ಬಜೆಟ್ ಘೋಷಣೆಯಲ್ಲಿ ಯಾವುದೇ ಅನುದಾನ ಪ್ರಸ್ತಾಪವಿಲ್ಲದಿರುವುದು ನಮ್ಮನ್ನು ಸಂಕಷ್ಟಕ್ಕೆ ದೂಡಿ ನಮ್ಮನ್ನು ಭಾಳಷ್ಟು ಕಷ್ಟಕ್ಕೆ ದೂಡ್ತಾ ಇದೆ. ಪ್ರೈವೇಟ್, ಅಸೋಸಿಯೇಷನ್ ಅವರಿಗೆಲ್ಲರಿಗೂ. ಈಗ ಪ್ರಮುಖವಾಗಿ ನಾವು 3 ಬೇಡಿಕೆಯನ್ನು ಸಲ್ಲಿಸುತ್ತಿದ್ದೇವೆ. ಯಾವುವು ಅಂದರೆ 1995ರ ನಂತರ ಪ್ರಾರಂಭವಾದ ಕನ್ನಡ ಮಾತೃಭಾಷಾ ಶಾಲೆಗಳಿಗೆ ತಕ್ಷಣವನ್ನು ಅನುದಾನವನ್ನು ಒದಗಿಸುವುದು ಒಂದನೇದು. ಎರಡನೇದು, ಬಡವರಿಗೆ ಆಸರೆಯಾಗಿರುವ RTE ಅಂದರೆ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಪುನಃ ಜಾರಿಗೆ ತರುವುದು. ಆಮೇಲೆ ಮೂರನೇದು ಏನಂದರೆ ಖಾಸಗಿ ಶಾಲೆಗಳ ಮಾನ್ಯತೆ ನವೀಕರಣ ಪ್ರಕ್ರಿಯೆಯನ್ನು ಸರಳಗೊಳಿಸುವುದು. ಇವು ಪ್ರಮುಖವಾಗಿ ನಮ್ಮ ಶಾಲೆಯ ಪ್ರೈವೇಟ್ ಖಾಸಗಿ ಶಾಲೆಯ ಬೇಡಿಕೆಗಳು. ಪ್ರಮುಖವಾಗಿ 3 ಬೇಡಿಕೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಎಲ್ಲ ಸಮಸ್ಯೆಗಳನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ಸರ್ಕಾರವು ನಮ್ಮ ಶಾಲೆಗಳಿಗೆ ಅನುದಾನ ನೀಡಿ ಸಹಕರಿಸಬೇಕೆಂದು ನಾವೆಲ್ಲರೂ ಇಲ್ಲಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದೇವೆ. ನೋಡಬೇಕು ಮುಂದೆ ನಮ್ದು ಹೆಡ್ ಏನು ಹೇಳ್ತಾರೆ, ಪ್ರಮುಖರು ನಮ್ಮ HM ಸರ್ ಏನು ಹೇಳ್ತಾರೆ, ಅವ್ರ ಹಾದಿಯಲ್ಲಿ ನಾವು ಏನು ಹೇಳ್ತಾರೆ ಅಷ್ಟು ಕೇಳ್ಕೊಂಡು ಹೋಗ್ತೀವಿ. ನಮ್ಮ ಶಾಲೆಯಿಂದ ನಾವು 15 ಜನ ಶಿಕ್ಷಕಿಯರು ಬಂದಿದ್ದೀವಿ.